ಏನಲ್ಲ ಪಾಪ ಅಜ್ಜಿ ನಾನು ಯಾರನ್ನ ಬಂದ್ರೆ ಹುಡುಗಿಯರು ಚಿಂಟು ಎಲ್ಲವನೇ ಅಂತ ಕೇಳಿದ್ರೆ ಹೇಳ್ಬೇಡ ಕಣಜ್ಜಿ. ಯಾಕಲ್ಲ? ಯಾಕಂದ್ರೆ ಬಂದ್ ರಾಖಿ ಕಟ್ತಾರ ನನ್ನ ಕೈಗೆ, ದುಡ್ಡೆಲ್ಲ ಐತಿ ನನಗೆ ಕೊಡಕ್ಕೆ. ಹಂಗೆ ಕಳಿಸ್ಬಾರ್ದು, ದುಡ್ಡು ಕೊಟ್ಟು ಕಳಿಸ್ಬೇಕು. ಅದಕ್ಕೆ ಕಣಜ್ಜಿ, ಪ್ಲೀಸ್ ಕಣಜ್ಜಿ. ಅಲ್ವಲ್ಲ ಪಾಪ, ಒಂದು ಹುಡುಗಿ ಅಕ್ಕ ಆಗಿ ತಂಗಿಯಾಗಿ ಬಂದು ರಾಖಿ ಕಟ್ಟಿರೆ ಬೇಡ ಅಂತೀಯ. ನಮ್ಮ ಅಣ್ಣನ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಿಲ್ಲ, ನನ್ನ ತಮ್ಮನ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಿ ಅಂತ ತಾನೇ ಬಯಸುತ್ತಿದೆ ಒಂದು ಹುಡುಗಿ. ಏನು ಕಟ್ಟಿಸ್ಕೊಂಡು ದುಡ್ಡಿದ್ರೆ ಕೊಡು. ನಾನೇನು ದುಡ್ಡು ಪ್ರಿಂಟ್ ಹಾಕುತ್ತೀನಿ. ಏನಪ್ಪ ಸ್ವಾಮಿ, ಸಿದ್ದರಾಮಯ್ಯನ ಡೈಲಾಗ್ ಹೊಡಿತೀಯಲ್ಲೋ. ಮತ್ತೀಗ ನಾನೇನು ಕೆಲ್ಸಕ್ಕೆ ಹೋಗ್ತೀನಿ, ದುಡ್ಡಿಕ್ಕೆ ಮಕ್ಕೆ ನೀನೇ ಕೊಡು. ಒಂದು 300 ಇಲ್ಲ ಒಂದು 500 ರೂಪಾಯಿ ಕೊಡ್ತೀನಿ. ನಿಂತಾಗ ಬಡ್ಕೆಮಕ್ಕಾಗಲ್ಲ, ನನ್ನ ಬುಡಕೆ ಬತ್ತೀಯ ನೀನು. ಯಾರನ್ನ ಬಂದ್ರೆ ಹೇಳ್ಬೇಡ. ಹೆಂಗ ನೋಡಿರಿ ಇಂಥ ಹುಡುಗನ್ನ, ಇಂತಾನು ಅಣ್ಣನ ತಮ್ಮ ಆಗಿದ್ಬಿಟ್ರೆ ಅಷ್ಟೇ. ಅಜ್ಜಿ ಅಜ್ಜಿ ಚಿಂಟು ಎಲ್ಲಿ? ಯಾಕಮ್ಮಯ್ಯ, ಯಾಕೆ ಚಿಂಟು? ಈ ಹುಡುಗಿ ಬಂತಾಲೆ. ಏನು ಗೊತ್ತಾ ಗುಂಡಜ್ಜಿ, ರಾಖಿ ತಕೊಂಡು ನಿನ್ನೆ ಊರೆಲ್ಲ ಹುಡ್ಕಾಡಿದೀನಿ, ಹಂಗೂ ಸಿಗಕ್ಕಿಂದ ಓಡೋಗ್ತೀನಿ ಕಟ್ಟಕ್ಕೆ ಓಡ್ಬಿಟ್ಟ. ನಂತ ದುಡ್ಡಿಲ್ಲ ಅಂತಂದು ಇವತ್ತ ಹೆಂಗ್ ಓಡಾಕ್ತಾನೆ ಓಡೋಗ್ಲಿ. ಎಲ್ಲ ಅಜ್ಜಿ ಅಲ್ವೇ ಅಮ್ಮ, ನೆನ್ನೆ ತಾನೇ ರಾಖಿ ಹಬ್ಬ, ಇವತ್ತು ಕಟ್ಟಕ್ ಬಂದಿದ್ಯಲ್ಲೇ. ನೆನ್ನೆ ನನ್ನ ಫ್ರೆಂಡ್ಸ್ ಕೈಗೂ ಸಿಕ್ಕಿಲ್ಲ, ಮರದ ಕಂಡು ಹೋಗಿ ಕುಕಂತಿದ್ದ ಚಿಂಟು. ಅದಕ್ಕೆ ನಾನು ಇವತ್ತು ತಂದಿದ್ದೀನಿ, ನಾನು ಕಟ್ತೆ ಬಿಡಲ್ಲ ಅಷ್ಟೇ. ಅಜ್ಜಿ ಆ ಹುಡುಗಿ ಮಾತಿ ಮಳ್ಳಾಗಿ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬೇಡ. ಏಮಯ್ಯ ಬಾರಿ ಇಲ್ಲಿ, ಆ ಹುಡುಗ ಒಳಗ ರೂಮಾಗೈತೆ, ಒಳಗು. ಹೌದೇನು? ಇಲ್ವೇನು? ಸರಿ ಬಿಡಜ್ಜಿ, ಮಂಟಕ್ಕೆ ಹೋಗ್ತೀನಿ. ನನ್ನ ಮಗನೇ ಚಿಂಟು ಸಿಗಾಕಂಡಿ. ಹೆಂಗ ಬಿಡಪ್ಪ ವಾತು. ಅಜ್ಜಿ ಥ್ಯಾಂಕ್ ಯು ಸೋ ಮಚ್. ಹಂಗ ಹುಡುಗಿನ ಓಡಿಸ್ಬಿಟ್ಟೆ ಅತ್ತ. ಅದು ಇನ್ನ ಎಲ್ಲೆಲ್ಲಿ ಹುಡ್ಕಾಡ್ತೈತೆ ಹುಡ್ಕಾಡ್ಲಿ. ಅಲ್ವಲ್ಲ ಪಾಪ, ಏನೋ 100 ರೂಪಾಯಿ ಕೊಟ್ಟು ಕಳ್ಸಿದ್ರೆ ಆಗಿರಪ್ಪ ರಾಖಿ ಕಟ್ಟಿಸ್ಕೊಂಡು. ಸುಮ್ಮನೆ ರಜೆ. 100 ರೂಪಾಯಿ ಇಲ್ಲ, ಎಂತದು ಇಲ್ಲ. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಅಮ್ಮಿ ನೀನು ಹೋಗಿಲ್ವೇ? ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಯಾ? ಬಾ ಕೂತ. ಅಮ್ಮಿ ಬೇಡ ಕಣಮ್ಮಿ, ನಂತ ದುಡ್ಡಿಲ್ಲ ಕಣಮ್ಮಿ. ಹೇ, ನಿನ್ ದುಡ್ಡು ಯಾರಿಗೆ ಬೇಕು? ಬಂದ್ ರಾಖಿ ಕಟ್ಟಿಸ್ಕೊಂತಿಲ್ಲ, ಬೇಕಾದ್ರೆ 1 ರೂಪಾಯಿ ಕೊಟ್ಟರೆ ಸಾಕು. ನಾನು 1 ರೂಪಾಯಿ ಇಸ್ಕೊಂಡೋಗ್ತೀನಿ, ನೀನ್ ಚೆನ್ನಾಗಿರ್ಲಿ ಅಂತಂದು ಆರೈಸ್ತೀನಿ. ಸರಿನೇ? ಬಂದ್ ಕುಕ. ಬಿಡಮ್ಮಿ ಮತ್ತೆ ಕುಕಂತೀನಿ, ಬಿಡ್ಬಿಡ್ಲೆ. ವಿಶ್ ಯು ಹ್ಯಾಪಿ ರಕ್ಷಾ ಬಂಧನ ಚಿಂಟು. ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು. ಹಿಂಗಿರ್ಬೇಕು ಚಿಂಟು, 106 ವರ್ಷ ಚೆನ್ನಾಗಿ ಬಾಳು ಚಿಂಟು. ನೀನು ಅಷ್ಟೇ ಕಣಮ್ಮಿ, ನೀನು ಖುಷಿಯಾಗಿರು. ಸರಿ ಆಯ್ತು, ಮಂಟಕ್ಕೆ ಹೋಗ್ತೀನ. ಅಮ್ಮಿ ತಕ್ಕ ದುಡ್ಡು. ಲೋ ಚಿಂಟು, ಏನಲ್ಲ 1000 ರೂಪಾಯಿ ಕೊಡಕ್ ಬರ್ತೀನಲ್ಲ, ಎಲ್ಲಿತ್ತು ದುಡ್ಡು? ಅಮ್ಮಿ ನಿನ್ಕಿನ್ನ ಹೆಚ್ಚೆ, ನೀನ್ ನನಗೆ ರಾಖಿ ಕಟ್ಟಿದ್ಯಾ, ನಾನು ಬಚ್ಚಿಕೊಂಡಿದ್ದೆ ದುಡ್ಡ. ತಕ ಎಲ್ಲ ಈ ಹುಡುಗ ನನಗೆ ಹುಷಾರಿಲ್ದಲ್ಲ ಮನಿಕೊಂಡ್ರು 1 ರೂಪಾಯಿ ದುಡ್ಡು ಕೊಟ್ಟಿರಲಿಲ್ಲ, ರಾಖಿ ಕಟ್ಟಿದ್ಕೊಂದು 1000 ರೂಪಾಯಿ ದುಡ್ಡು ಕೊಡ್ತೈತಿ ನೋಡು. ಅದೇ ನಿನ್ ಕಣ್ಣಕ್ ಬೇಡ, ಸುಮ್ನಿರು. ನಾ ಯಾರ್ಯಾರು ಕಟ್ಟಕ್ ಬಂದ್ರೆ ಕಟ್ಟಿಸ್ಕೊಂಡಿಲ್ಲ. ಈ ಹುಡುಗಿ ಪಾಪ ನೆನ್ನೆ ಕಟ್ಟಿಸ್ಕೊಂಡಿಲ್ಲ ಅಂತ ಇವತ್ತು ಬಂದಿತ್ತಲ್ಲ ಕಟ್ಟಕ್ಕೆ. ಅದಕ್ಕೆ 1000 ರೂಪಾಯಿ ಕೊಟ್ಟರೆ ತೀರದು. ಯಾ ಅಮ್ಮಿ, ಎಂದನ ನನಗೆ ದುಡ್ಡಿಲ್ದ ಕೊಡ್ಬೇಕ? ಹಂಗ ದುಡ್ಡು ನನಗೆ ಕೊಟ್ಟಿರೋ ದುಡ್ಡು ಯಾವತ್ತೂ ವಾಪಸ್ ಬರಲ್ಲ. ಬಾಯ್. ಅಜ್ಜಿ ನೋಡಜ್ಜಿ, ದುಡ್ಡು ಕೊಡಲ್ವಂತೆ. ಅಲ್ವಲ್ಲ ಮಾನ್ಗೆಟ್ಟಾನೆ, ದುಡ್ಡು ಕೊಟ್ಬಿಟ್ಟು ದುಡ್ಡು ವಾಪಸ್ ಕೇಳ್ತಿಯಲ್ಲ. ನನ್ಗೆ ಹೆಂಗ್ ಇಸ್ಕೋಬೇಕಂತ ಗೊತ್ತೇಳು. ಅಲ್ಲ ನೀವೇ ಹೇಳ್ರಿ, ಹುಡುಗನ್ ನೋಡಿದ್ ನಗ್ ಬತ್ತೈತ ಬರಲ್ವ? ರಾಖಿ ಕಟ್ಟಿಸ್ಕೊಂಡು ದುಡ್ಡು ಕೊಟ್ಟೈತಿ, ಏನು 500 ರೂಪಾಯಿ ಕೊಡ್ಬೇಕಿತ್ತು, ಐತಿ ಅಂತಂದ್ಬಿಟ್ಟು 1000 ರೂಪಾಯಿ ಕೊಟ್ಬಿಟ್ಟು ಅಮ್ಮಿ ನನಗೆ ಇಲ್ದಾಗ ಕೊಡ್ಬೇಕಂದ್ರೆ ಯಾರು ಕೊಡ್ತಾರೆ? ಶ್ರೀರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ವೆಂಕಟರಮಣ ಗೋವಿಂದ ಗೋವಿಂದ. ಈ ಹುಡುಗನ್ನ ಅದೇನು ಹೆಂಗೆ ಹುಟ್ಟಿತ್ತಪ್ಪ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೇ ಕಮೆಂಟ್ ಮಾಡಿ.